ಪ್ರಸಂಗ 9. ರಾತ್ರಿ 7:30 ಸಮಯದಲ್ಲಿ ಈ ಪ್ರಸಂಗ ನಡೆಯುತ್ತಿತ್ತು. ಹಳ್ಳಿಯೊಂದರ ಬೀದಿ ಇಕ್ಕೆಲಗಳಲ್ಲಿಯೂ ಗುಡಿಸಲುಗಳು ಇದ್ದವು. ಬಯಸಿಕೊಳ್ಳುತ್ತಿದ್ದ ಹೆಂಗಸು ತನ್ನ ಗುಡಿಸಲಿನ ಒಳಗಿದ್ದಲು. ಆ ಗುಡಿಸಲಿನಿಂದ ಸುಮಾರು 50-60 ಗಜಗಳ ದೂರದಲ್ಲಿದ್ದ ತಮ್ಮ ಗುಡಿಸಲ ಬಳಿಯಲ್ಲಿ ಅತ್ತಿತ್ತ ಓಡಾಡುತ್ತಾ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ಈಕೆಯನ್ನು ಬೈಯುತ್ತಿದ್ದರು. ಬೈಯುತ್ತಿದ್ದವರು ಗಂಡ ಹೆಂಡತಿಯರಾಗಿದ್ದರು. ಒಮ್ಮೊಮ್ಮೆ ಆಕೆಯ ಗುಡಿಸಲ ಹತ್ತಿರಕ್ಕೂ ಹೋಗಿ ಬೈದು ಮತ್ತೆ ತಮ್ಮ ಗುಡಿಸಲಿನ ಬಳಿಗೆ ಹಿಂತಿರುಗುತ್ತಿದ್ದರು. ದಂಪತಿಗಳಲ್ಲಿ ಹೆಂಡತಿಯ ಶೀಲಕ್ಕೆ ಕಳಂಕವನ್ನು ತರುವ ಕೆಟ್ಟ ಮಾತೊಂದನ್ನು ಆ ಹೆಂಗಸು ಬೇರೆಯವರ ಮುಂದೆ ಹೇಳಿದ್ದಳಂತೆ. ಅದರಿಂದ ಕೆರಳಿದ್ದ ದಂಪತಿಗಳು ಜೊತೆಗೂಡಿ ಈಗ ಅವಳನ್ನು ಬೈಯತೊಡಗಿದ್ದಾರೆ. ಇವರು ಬೈಯುವಿಕೆಯಲ್ಲಿ ತೊಡಗಿದ್ದನ್ನು ಕೇಳಿ ನೆರೆಹೊರೆಯಲ್ಲಿದ್ದ ಒಂದು ಗುಡಿಸಲಿನಿಂದ ಒಬ್ಬ ಹೆಂಗಸು ಬಂದು ನೋಡುತ್ತಾ ಕೇಳುತ್ತಾ ನಿಂತಿದ್ದಾಳೆ. ಗಂಡ ದೊಡ್ಡ ಧ್ವನಿಯಲ್ಲಿ ಅಬ್ಬರಿಸುತ್ತ, ಆ ಮಾತಾ ನೀನ್ ಹೆಂಗೆ ಹೇಳಿದೆ ಲೋಫರ್ ಬಡ್ಡಿ, ಜಾತ್ ಕೆಟ್ಟ ಬಡ್ಡಿ, ಜಾತ್ ಕೆಟ್ಟ ರಂಡೆ. ಹೆಂಡತಿ ಆಕ್ರೋಶದಿಂದ ಅರ್ಚುತ್ತಾ ಆ ಮತ್ತೊಬ್ಬ ಹೆಂಗಸನ್ನು ಬೈಯುತ್ತಾಳೆ. ಥೋ ನನ್ ಸೌತಿ, ಹಾದ್ರಿಗಿತಿ ನನ್ ಸೌತಿ, ಬೇವರ್ಸಿ ನನ್ ಸೌತಿ, ಯಾರು ಹಾಳು ಮಾಡೋ ಕೇಳ್ದೆ, ನನ್ ಸಂಸಾರ ಕಿತ್ತಾಕ್ಬೇಕು ಅಂತ ಹಂಗೆ ಹೇಳ್ದ, ನಿನ್ ಮಗನ್ ತಿನ್ನ, ನಿನ್ ಹೆಣ್ಣು ಮುಂಡಿಯಾಗ, ಥೋ ಹಾದ್ರಿಗಿತಿ ನನ್ ಸೌತಿ. ಗಂಡ ಇನ್ನೊಂದ್ಸತಿ ಏನಾರ ಇಂಥ ಮಾತ ನೀನು ಹೇಳದ್ದ ಕೇಳಿದ್ರೆ ಆಗ ಅದ್ರ ಕಥೆಯೇ ಬೇರೆ ಆಯ್ತದೆ. ನಡಿಯಮ್ಮಿ ಈಗ ಒಳಕ್ಕೆ ಉಗ್ದುದ್ದಾಯ್ತಲ್ಲ. ಹೆಂಡತಿ, ಇಂಥ ಮುಂಡೇರಿಗೆ ಸಾವಾದ್ರೂ ಬರಬಾರ್ದ, ಇವ್ರ ಮನೆ ಗೆಡ್ಡೆ ಕಿತ್ತೋಗ, ನನ್ನ ಹಂಗಂತವಳಲ್ಲ ಇವಳು ಬಾಯಿಲಿ ಹುಳ ಬೀಳ. ಗಂಡ ಹೆಂಡತಿಯರ ಬೊಯ್ಯುವಿಕೆಗೆ ಗುಡಿಸಲಿನ ಒಳಗಿದ್ದ ಹೆಂಗಸು ಪ್ರತಿಯಾಗಿ ಒಳಗಿಂದಲೇ ಏನೇನೋ ಹೇಳುತ್ತಿದ್ದಳು. ಆದರೆ ಗಂಡ ಹೆಂಡತಿಯ ಬೈಗುಳದ ಅಬ್ಬರ ಹೆಚ್ಚಾದಂತೆಲ್ಲ ಅವಳ ದನಿ ನಿಂತಿತು. ಗಂಡ ಹೆಂಡತಿಯು ಹಲವಾರು ನಿಮಿಷಗಳ ಕಾಲ ಹೀಗೆ ಬೈಯುತ್ತಿದ್ದು ತಮ್ಮ ಗುಡಿಸಲಿನ ಒಳಕ್ಕೆ ಹೋದರು. ತನ್ನ ಹೆಂಡತಿಯ ಶೀಲದ ಬಗ್ಗೆ ಕಳಂಕ ತರುವಂತ ಮಾತುಗಳನ್ನಾಡಿದ್ದ ಆ ಹೆಂಗಸಿನ ಬಾಯನ್ನು ಮುಚ್ಚಿಸಿ ಅವಳು ಇನ್ನು ಮುಂದೆ ಈ ರೀತಿ ಎಲ್ಲಿಯೂ ಮಾತನಾಡದಂತೆ ನಿಯಂತ್ರಿಸಲು ಆ ಹೆಂಗಸನ್ನು ಬೈದರು. ಆತನ ಹೆಂಡತಿಯು ತನಗೆ ಆದ ಅಪಮಾನಕ್ಕೆ ಪ್ರತಿಯಾಗಿ ಆಕ್ರೋಶವನ್ನು ಕಾರುತ್ತಾ ಆ ಹೆಂಗಸನ್ನು ಬೈದಳು. ಈ ಪ್ರಸಂಗದಲ್ಲಿ ಬೈಗುಳ ನುಡಿಗಳು ಆ ಹೆಂಗಸಿಗೆ ಎಚ್ಚರಿಕೆ ನೀಡುವ ಮತ್ತು ಆಕೆಯನ್ನ ನಿಯಂತ್ರಿಸುವ ಆಯುಧವಾಗಿ ಬಳಕೆಯಾಗಿವೆ. ಜೊತೆಗೆ ಗಂಡ ಹೆಂಡತಿಯು ತಮಗೆ ಆಕೆಯ ಮಾತುಗಳಿಂದ ಉಂಟಾಗಿದ್ದ ಅಪಮಾನಕ್ಕೆ ತಕ್ಕ ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಉಪಕರಣವಾಗಿಯೂ ಬೈಗುಳ ಬಳಕೆಯಾಗಿದೆ. ಈ ಪ್ರಸಂಗದಲ್ಲಿ ಬಯಸಿಕೊಂಡ ಹೆಂಗಸು ಬೈಯುತ್ತಿರುವವರನ್ನು ಎದುರಿಸಲಾಗದೆ ಹೆದರಿಕೆಯಿಂದ ತನ್ನ ಗುಡಿಸಲಿನಿಂದ ಹೊರಬರದೆ ಇವರ ಮಾತಿಗೆ ಉತ್ತರವನ್ನು ಕೊಡುತ್ತಲೋ ಇಲ್ಲವೇ ಇವರನ್ನು ಬೈಯುತ್ತಲೋ ತನ್ನ ಪಾಡಿಗೆ ತಾನು ಇದ್ದಳು. ಪ್ರಸಂಗ 10. ತಂದೆಯ ಹೊಲವನ್ನು ಪಾಲು ಮಾಡಿಕೊಂಡು ಬೇಸಾಯ ಮಾಡುತ್ತಿದ್ದ ಅಣ್ಣ ಮತ್ತು ತಮ್ಮ ತೆವರಿಯ ಮೇಲೆ ನಿಂತುಕೊಂಡು ಜಗಳ ಕಾಯುತ್ತಿದ್ದಾರೆ. ಪ್ರತಿ ವರ್ಷ ಮುಂಗಾರಿನಲ್ಲಿ ಉಳುಮೆಯನ್ನು ಮಾಡುವಾಗಲೆಲ್ಲ ತಮ್ಮನು ತನ್ನ ಪಾಲಿನ ಹೊಲದ ತೆವರಿಯನ್ನು ಒತ್ತರಿಸಿಕೊಂಡು ಜಮೀನನ್ನು ಹೆಚ್ಚು ಮಾಡಿಕೊಳ್ಳುತ್ತಿದ್ದಾನೆ ಎಂಬ ಆರೋಪವನ್ನು ಮಾಡುತ್ತಾ ಅಣ್ಣ, ಲೇ ನಿನ್ ಪಾಲಕ್ ಬಂದಿರುವುದಾ ನೀ ಹೆಂಗಾರು ಉತ್ಕೋ, ಹಿಂಗೆ ಏನಾರ ನೀ ಮಾಡಿದ್ರೆ ಬೋಳಿ ಮಗನೇ ನಿಂಗೆ ಗುದ್ಲಿ ಅಂಡಲೇ ಬಾರಿಸ್ಬಿಡ್ತೀನಿ. ತಮ್ಮ, ನಾನೇನ್ ಕಡ್ಲೆಪುರಿ ತಿಂದಾನೆ, ಅದೇ ಗುದ್ಲಿಲಿ ನಿನ್ ಮುಖ ಕೆತ್ಬಿಡ್ತೀನಿ. ನನ್ನ ಪಾಲಕ್ ಬಂದಿರೋದ ನಾನು ಉಳ್ತಾ ಇದ್ರೆ ನಿಂಗೇನೋ ಮೊಲ್ಲಾಗ್ರೋ, ಹೋಗೋ ಹೋಗೋ ಅನ್ನಾಡಿ ನನ್ನ ಮಗನೇ. ಅಣ್ಣ, ಲೇ ಅನ್ನಾಡಿ ಗಿನ್ನಾಡಿ ಅಂತ ಬೋದ್ರೆ ಸರಿ ಹೋಗುದಿಲ್ಲ ಲೋಫರ್ ಬಡ್ಡಿ ಮಗನೇ. ತಮ್ಮ, ಲೇ ಬೇವರ್ಸಿ, ನೀನ್ ಸರಿಯಾಗಿ ಮಾತಾಡಿದ್ರಲ್ವೇ ನಾ ಮಾತಾಡೋದು. ಹೀಗೆ ಜಗಳ ಮುಂದುವರಿಯುತ್ತಿದ್ದಾಗ ಅಕ್ಕಪಕ್ಕದ ಜಮೀನಿನವರು ಬಂದು ಇಬ್ಬರನ್ನು ದೂರ ತಳ್ಳಿ, ನಿಮ್ಮಪ್ಪ ಇದ್ದಾಗ ರಾಮ ಲಕ್ಷ್ಮಣರಂಗೆ ಇದ್ದೋರು ಇದ್ಯಾಕ್ರಪ್ಪ ಈಗ ಹಿಂಗಾಗ್ಬಿಟ್ರಿ, ಒಸಿ ಅನುಸರಿಸ್ಕೊಂಡು ಹೋಗಿ ಎಂದು ಸಮಾಧಾನ ಮಾಡಿ ಜಗಳವನ್ನು ಬಿಡಿಸಿದರು. ಈ ಪ್ರಸಂಗದಲ್ಲಿ ಅಣ್ಣ ಮತ್ತು ತಮ್ಮ ಇಬ್ಬರು ತಮ್ಮ ತಮ್ಮ ಪಾಲಿನ ಜಮೀನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ. ಇಬ್ಬರ ನಡುವಣ ಜಗಳದಲ್ಲಿ ಬೈಗುಳ ನುಡಿಗಳು ತಮ್ಮನ್ನು ತಾವು ಸರಿಯೆಂದು ಹೇಳಿಕೊಂಡು
ಮತ್ತೊಬ್ಬನ ತಪ್ಪನ್ನು ಎತ್ತಿ ತೋರಿಸುವ ಸಾಧನಗಳಾಗಿವೆ. ಪ್ರಸಂಗ 11. ಕಾಳಮುದ್ದನ ದೊಡ್ಡಿಯಲ್ಲಿ ಕಾಲೇಜಿನ ಉಪನ್ಯಾಸಕರೊಬ್ಬರ ಮನೆಯ ಕೈದೋಟದಲ್ಲಿ ಒಣಗಿ ಹಾಕಿದ್ದ ಸೀರೆಯೊಂದು ಕಾಣೆಯಾಗಿತ್ತು. ಅದರ ಆರೋಪವನ್ನು ವಾರಕ್ಕೆ 1-2 ದಿನ ತರಕಾರಿ ಮಾರಲೆಂದು ಮನೆಗಳ ಬಳಿ ಬರುತ್ತಿದ್ದ ಹೆಂಗಸರೊಬ್ಬರ ಮೇಲೆ ಹೊರಿಸಿ ಆಕೆಯನ್ನು ಉಪನ್ಯಾಸಕರ ಹೆಂಡತಿ ಕೇಳಿದಾಗ ತರಕಾರಿ ಅಮ್ಮ, ನಾನಂತ ಕೆಲ್ಸವ ನನ್ನ ಜೀವ ಹೋದ್ರೂ ಮಾಡೋಳಲ್ಲ. ಯಾವ ಲೋಫರ್ ಮುಂಡೇರ್ ಮಾಡಿದಾರೋ, ಯಾವ ಬೇವರ್ಸಿ ಮುಂಡೇರ್ ಮಾಡಿದಾರೋ ಹಂಗೆ ಮಾಡಿದವ್ರ ಮಕ್ಕಳು ತಿನ್ನ ಎಂದು ತನ್ನ ಮೇಲಿನ ಆರೋಪವನ್ನ ನಿರಾಕರಿಸುತ್ತಾ ಬೈಯಲು ತೊಡಗಿದಳು. ಉಪನ್ಯಾಸಕರ ಹೆಂಡತಿ, ಹೋಗ್ಲಿ ಬಿಡಮ್ಮ, ಯಾರು ತಗೊಂಡಿದ್ದಾರೋ ಅವರಿಗೆ ಕೆಟ್ಟದ್ದಾಯ್ತದೆ. ಹಿಂಗೆ ನೀನು ಕೇಳಿದೆ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ತರಕಾರಿ ಅಮ್ಮ, ಅಯ್ಯೋ ನಾವು ಬಡವರು ಕಣವ, ಗತ್ಕೆಟ್ಟು ಮುಂಡತ್ತವು. ನೀವು ನಮ್ಮಂಥವ್ರನ್ನ ಕೇಳದೆ ಬೇರೆಯವ್ರು ಕೇಳೋಕ್ಕಾದದೆ ಬಿಡವ. ಈ ಪ್ರಸಂಗದಲ್ಲಿ ತರಕಾರಿ ಅಮ್ಮನು ತನ್ನ ಮೇಲೆ ಬಂದಿರುವ ಆಪಾದನೆಯನ್ನು ನಿರಾಕರಿಸಲು ಬೈಗುಳವನ್ನು ಬಳಸುತ್ತಿದ್ದಾಳೆ. ಪ್ರಸಂಗ 12. ನಡು ಹಗಲು 3:30 ಸಮಯ ಹಳ್ಳಿಗಾಡಿನ ಪ್ರದೇಶದಲ್ಲಿರುವ ಒಂದು ಭತ್ತದ ಗದ್ದೆಯಲ್ಲಿ 8 ಮಂದಿ ಹೆಣ್ಣಾಳುಗಳು ಬೆಳೆದು ಹಣ್ಣಾಗಿದ್ದ ಭತ್ತದ ಪೈರನ್ನು ಕೊಯ್ಯುತ್ತಿದ್ದಾರೆ. ಕೊಯ್ಯುವಿಕೆಯಲ್ಲಿ ತೊಡಗಿರುವುದಕ್ಕಿಂತ ಹೆಚ್ಚಾಗಿ ಮಾತಿನಲ್ಲಿ ಮಗ್ನರಾಗಿದ್ದುದನ್ನು ನೋಡಿದ ಗದ್ದೆಯ ಒಡೆಯನು ಹೆಣ್ಣಾಳುಗಳ ಬಗ್ಗೆ ಮುಂದಾಳುಗಿತ್ತಿಗೆ, ಹಿಂಗಾದ್ರೆ ಕುಯ್ಲು ಇವತ್ತು ಮುಗಿಯುವುದಿಲ್ಲ ಎಂದು ದೂರುತ್ತಾನೆ. ಈ ಹೆಣ್ಣಾಳುಗಳನ್ನು ಕೆಲಸಕ್ಕೆ ಕರೆತಂದು ಕೆಲಸವನ್ನು ಮಾಡಿಸುವ ಜವಾಬ್ದಾರಿಯನ್ನು ಹೊತ್ತಿರುವ ಮುಂದಾಳುಗಿತ್ತಿಯು ಹೆಣ್ಣಾಳುಗಳನ್ನು ಬೈಯತೊಡಗುತ್ತಾಳೆ. ಮುಂದಾಳುಗಿತ್ತಿ, ಎಲ್ರನ್ನೂ ನಿಮ್ ಮುಂದಕ್ಕೆ ಕರ್ಕರ್ರಮ್ಮಿ, ಈಚೀಚೆಗೆ ಬಂದು ಕುಯ್ಯರ್ರೆ. ನಿಮ್ ಸಾಲ್ ಬಿಟ್ಟು ಆಚೀಚೆಗೆ ಬಂದ್ರೆ ನಿಮ್ ಮೊಲೆ ಕೂದಾಕ್ಬಿಡ್ತೀನಿ. ನಿಮ್ಮಿಂದ ನಾನೊಂದು ಮಾತು ಕೇಳುವಂಗಾಯ್ತು. ಹೆಣ್ಣಾಳುಗಳು ಮುಂದಾಳುಗಿತಿಯ ಬೈಗುಳದ ಮಾತಿಗೆ ಎದುರಾಡದೆ ತಮ್ಮ ಕುಯ್ಲು ಕೆಲಸದಲ್ಲಿ ತೊಡಗುತ್ತಾರೆ. ಭತ್ತದ ಪೈರನ್ನು ಕುಯ್ಯುವ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರದೆ ಪರಸ್ಪರ ಮಾತಿನಲ್ಲಿ ಮುಗ್ಧರಾಗಿದ್ದ ಹೆಣ್ಣಾಳುಗಳಿಗೆ ಎಚ್ಚರಿಕೆಯನ್ನು ನೀಡಿ ಅವರನ್ನು ಕೆಲಸದಲ್ಲಿ ತೊಡಗುವಂತೆ ಮಾಡುವುದಕ್ಕಾಗಿ ಬೈಗುಳ ಬಳಕೆಯಾಗಿದೆ. ಬೈಯುವುದರ ಮೂಲಕ ಮುಂದಾಳುಗಿತ್ತಿಯು ತಾನು ಅವರೆಲ್ಲರನ್ನೂ ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿದ್ದೇನೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಮುಂದಾಳುಗಿತ್ತಿಯ ಬೈಗುಳಕ್ಕೆ ಹೆಣ್ಣಾಳುಗಳು ಯಾವುದೇ ಎದುರಾಡದೆ ತಮ್ಮಲ್ಲಿಯೇ ಗೊಣಗಿಕೊಳ್ಳುತ್ತಾ ಮೊದಲಿಗಿಂತ ಹೆಚ್ಚಿನ ವೇಗದಲ್ಲಿ ಕುಯ್ಯಲು ತೊಡಗಿದರು. ಬಂಡಿಗೆ ಕಟ್ಟಿರುವ ಎತ್ತುಗಳು ಮಂದಗತಿಯಲ್ಲಿ ಹೋಗುತ್ತಿದ್ದಾಗ ಅವನ್ನು ಚುರುಕುಗೊಳಿಸಲು ಗಾಡಿ ಹೊಡೆಯುವವನು ಚಾವಟಿಯನ್ನೊಮ್ಮೆ ಬೀಸುತ್ತಾ ಅಬ್ಬರಿಸುವಂತೆ ಮುಂದಾಳುಗಿತ್ತಿಯ ಬೈಗುಳದ ನುಡಿಯು ಹೆಣ್ಣಾಳುಗಳು ಕೆಲಸದಲ್ಲಿ ತೊಡಗುವಂತೆ ಮಾಡುವ ಹತಾರವಾಗಿ ಬಳಕೆಯಾಗಿದೆ. ಪ್ರಸಂಗ 13. ಗುಡಿಯೊಂದರ ಬಳಿಯ ಮಧುಮಂಟಪದಲ್ಲಿ ಮದುವೆಯೊಂದು ನಡೆಯುತ್ತಿದೆ. ಮದುವೆಗೆ ಬರುತ್ತಿರುವ ನೆಂಟರನ್ನು, ಆತ್ಮೀಯರನ್ನು ಮತ್ತು ಇನ್ನಿತರ ಜನರನ್ನು ಹೆಣ್ಣಿನ ತಂದೆಯು ನಗೆಮುಖದಿಂದ ಬರಮಾಡಿಕೊಳ್ಳುತ್ತಿದ್ದಾರೆ. ಆಗ ಮದುವೆಗೆ ಬಂದ ಗೆಳೆಯರೊಬ್ಬರನ್ನು ಕುರಿತು ಹೆಣ್ಣಿನ ತಂದೆ, ಏನೋ ಬಡ್ಡಿ ಮಗನೇ, ಈಗ ಬರ್ತಾ ಇದ್ದೀಯೇ, ನಿನಗೆ ತರವೇನೋ ಇದು? ಗೆಳೆಯ, ನೀನ್ ಕರೆದಿರೋ ಚೆಂದಕ್ಕೆ 3 ದಿನ ಮುಂಚೆನೆ ಬರ್ಬೇಕಾಗಿತ್ತೆ ಅನ್ಲಾ ಬಡತದ್ದೆ. ಹೆಣ್ಣಿನ ತಂದೆ, ನಿಂಗೂ ಮದುವೆಗೆ ಬಂದಿರೋ 2 ಮಕ್ಕಳವೇ ಅನ್ನೋದ ಮರಿಬೇಡ. ಹೋಗ್ಲಿ, ಈಗ್ಲಾದ್ರೂ ಬಂದಲ್ಲ, ಒಳಕ್ ನಡಿಯಪ್ಪ. ಗೆಳೆಯರು ನಗುನಗುತ್ತಾ ಮದುವೆಯ ಮಂಟಪದ ಒಳಕ್ಕೆ ಹೋಗುತ್ತಾರೆ. ಈ ಪ್ರಸಂಗದಲ್ಲಿ ಗೆಳೆಯರಿಬ್ಬರ ನಡುವಣ ಒಲವು ನಲವಿನ ಸಂಬಂಧಕ್ಕೆ ಮುದ್ರೆಯನ್ನು ಒತ್ತುವಂತೆ ಬೈಗುಳದ ಬಳಕೆಯಾಗಿದೆ. ಪ್ರಸಂಗ 14. ಜಿಲ್ಲಾ ಕೇಂದ್ರದ ನಗರ ಪ್ರದೇಶ, ಟ್ಯಾಕ್ಸಿಗಳು ನಿಲ್ಲುವ ನಿಲ್ದಾಣ, ಸಮಯ ನಡುಹಗಲು 12:30 ಗಂಟೆ. ಈ ಪ್ರಸಂಗವು ನಡೆಯುವಾಗ ಸುಮಾರು 30 ಮಂದಿ ಅಲ್ಲಿದ್ದರು. ಸುಮಾರು 30ರ ವಯಸ್ಸಿನ ಒಬ್ಬ ಹೆಂಗಸು ಸುಮಾರು 40ರ ವಯಸ್ಸಿನ ಗಂಡಸಿನ ಕೊರಳ ಪಟ್ಟಿಯನ್ನು ಹಿಡಿದು ಜಗ್ಗುತ್ತಾ ಅತ್ತಿತ್ತ ಅವನನ್ನು ಎಳೆದಾಡುತ್ತಾ ಬೈಯುತ್ತಿದ್ದಳು. ಆತ ಅವಳ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಸುತ್ತಲಿದ್ದ ಟ್ಯಾಕ್ಸಿ ಡ್ರೈವರ್ಗಳು ಮತ್ತು ಇತರರು ಸುತ್ತಲೂ ಬಹುಬಗೆಯ ಪ್ರತಿಕ್ರಿಯೆಯನ್ನು ತೋರಿಸುತ್ತಿದ್ದರು. ಆ ಹೆಂಗಸು ತನ್ನ ಬೈಗುಳದಲ್ಲಿ ಅತ್ಯಂತ ಅಶ್ಲೀಲವಾಗಿರ್ತಕ್ಕಂಥ ಲೈಂಗಿಕ ಬೈಗುಳಗಳನ್ನು ಮತ್ತೆ ಮತ್ತೆ ಪ್ರಯೋಗ ಮಾಡುತ್ತಿದ್ದಳು. ನನಗ ಅನ್ನೋದು ನೀನು, ಹೋಗಲೋ ಹೋಗೋ, ನನಗೆ ಅಂತಾನೆ ಸೂಳೆ ಮಗ
ನನ್ನ ಮಗನೇ, ಇನ್ನೊಂದ್ಸತಿ ಅಂದ್ಗಿಂದಿ. ಆಕೆಯ ಸುತ್ತ ನೆರೆದಿದ್ದ ಟ್ಯಾಕ್ಸಿ ಡ್ರೈವರ್ಗಳಲ್ಲಿ ಕೆಲವರು ಆ ಗಂಡಸನ್ನು ಬಿಟ್ಟು ಬಿಡು ಎಂದು ಆಕೆಗೆ ಹೇಳುತ್ತಾ ಆಕೆಯನ್ನು ಕುರಿತು ಏ ಬುಡ್ಡೆ, ಏ ಊರ್ವಶಿ ಎಂದು ಚುಡಾಯಿಸುತ್ತಿದ್ದರು. ಆಕೆಯು ಅಂತಹ ಮಾತುಗಳಿಗೆ ಪ್ರತಿಕ್ರಿಯೆಯಾಗಿ ನಗುತ್ತಾ ಮತ್ತೆ ಮತ್ತೆ ಆ ಗಂಡಸನ್ನು ತನಗೆ ಇಚ್ಛೆ ಬಂದ ಕಡೆ ಎಳೆದಾಡುತ್ತಾ ಬೈಯುತ್ತಿದ್ದಳು. ಹಲವು ನಿಮಿಷಗಳ ನಂತರ ಆಕೆಯು ಅವನ ಕೊರಳ ಪಟ್ಟಿಯಿಂದ ಕೈ ತೆಗೆದು ಅವನನ್ನು ಬಿಟ್ಟಳು. ಕೂಡಲೇ ಆತ ಅಲ್ಲಿಂದ ದೂರ ಸರಿದ. ಅಲ್ಲಿದ್ದವರೆಲ್ಲ ರಂಗದ ಮೇಲೆ ನಾಟಕವನ್ನು ನೋಡಿ ಆನಂದ ಪಡುವಂತೆ ಈ ಪ್ರಸಂಗದಲ್ಲಿ ನಗುತ್ತಿದ್ದರು. ಈ ಪ್ರಸಂಗದಲ್ಲಿ ಬೈಯುತ್ತಿರುವ ಹೆಂಗಸು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತೀರಾ ಕೆಳಹಂತಕ್ಕೆ ಸೇರಿದವಳಾಗಿದ್ದಾಳೆ. ಯಾವುದೇ ಆಸರೆ ಇಲ್ಲದೆ ಬೀದಿ ಪಾಲಾಗಿ ಗಂಡಸರ ಕಾಮದ ಬಯಕೆಯನ್ನು ಈಡೇರಿಸಿ ಹೊಟ್ಟೆ ಹೊರೆಯುತ್ತಿರುವ ಹೆಣ್ಣಾಗಿದ್ದಾಳೆ. ತನ್ನನ್ನು ತಲೆ ಹಿಡುಕಿ ಎಂದು ಕರೆದ ಗಂಡಸು ಇವಳಂತೆಯೇ ತೀರಾ ಕೆಳಹಂತಕ್ಕೆ ಸೇರಿದವನಾಗಿದ್ದ. ಇದು ಅವರು ತೊಟ್ಟಿರುವ ಬಟ್ಟೆಯಿಂದಲೇ ಗೋಚರಿಸುತ್ತಿತ್ತು. ಈ ಪ್ರಸಂಗದಲ್ಲಿ ಆ ಹೆಂಗಸಿನ ಬೈಯುವಿಕೆಯು 3 ಬಗೆಯ ಉದ್ದೇಶಗಳಿಂದ ಕೂಡಿದೆ. 1, ತನ್ನ ಬಗ್ಗೆ ಕೀಳಾಗಿ ಮಾತನಾಡಿದ ಆ ಗಂಡಸನ್ನು ಅಪಮಾನ ಪಡಿಸುವುದರ ಮೂಲಕ ತನ್ನನ್ನು ಬೀದಿಯ ಸೂಳೆಯನ್ನಾಗಿ ಮಾಡಿರುವ ಗಂಡಸು ಜಾತಿಯ ಬಗ್ಗೆ ಆಕ್ರೋಶವನ್ನು ಕಾರುವುದು. 2, ಅಲ್ಲಿದ್ದವರೆಲ್ಲರ ಗಮನವನ್ನು ತನ್ನತ್ತ ಸೆಳೆಯುವುದು. 3, ಹೆಣ್ಣಿನ ಮಾತುಗಳಿಗೆ ಈ ಸಮಾಜ ಹಾಕಿರುವ ಕಟ್ಟುಪಾಡುಗಳನ್ನು ಮೀರಿ ತನ್ನ ಇಚ್ಛೆಗೆ ಬಂದಂತಹ ಬಗೆಯಲ್ಲಿ ಕಾಮದ ನಂಟಿನ ಬೈಗುಳಗಳನ್ನು ಹೆಚ್ಚಾಗಿ ಬಳಸುವುದು. ಪ್ರಸಂಗ 15. ತಾಲೂಕು ಕೇಂದ್ರ ಕಾವೇರಿ ನದಿ ನೀರಿನ ಬಗ್ಗೆ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಿದ್ದ ನ್ಯಾಯಮಂಡಳಿಯು ನೀಡಿದ್ದ ಮಧ್ಯಂತರ ವರದಿಯನ್ನು ವಿರೋಧಿಸಲೆಂದು ರಾಜ್ಯ ಮಟ್ಟದ ರೈತ ಸಂಘದ ವತಿಯಿಂದ ನೀಡಿದ್ದ ಕರೆಗೆ ಹೋಗೊಟ್ಟು ಸಾವಿರಾರು ಮಂದಿ ರಸ್ತೆಯಲ್ಲಿ ಸಾಲು ಸಾಲಾಗಿ ಜೊತೆಗೂಡಿದ್ದಾರೆ. ಕಾಲ ಬೆಳಗ್ಗೆ 10:30 ಗಂಟೆ. ಸುಮಾರು 2 ಕಿಲೋಮೀಟರ್ ದೂರ ಮೆರವಣಿಗೆ ವ್ಯಾಪಿಸಿತ್ತು. ರೈತಾಪಿ ದುಡಿಮೆಯ ಹಿನ್ನೆಲೆಯುಳ್ಳ ಹಳ್ಳಿಗಾಡಿನ ಜನರೇ ಹೆಚ್ಚು ಸೇರಿದ್ದರು. ಹುಡುಗ ಹುಡುಗಿಯರಿಂದ ಹಿಡಿದು ಮುಪ್ಪಿನ ತನಕ ಬೇರೆ ಬೇರೆ ವಯೋಮಾನದ ಗಂಡಸರು ಹೆಂಗಸರು ಅಲ್ಲಿ ಕಂಡುಬರುತ್ತಿದ್ದರು. ನಾನಾ ಬಗೆಯ ಬ್ಯಾನರ್ಗಳನ್ನು ಮೆರವಣಿಗೆಕಾರರು ಎತ್ತಿ ಹಿಡಿದಿದ್ದರು. ತಾಲೂಕು ಕಚೇರಿಯತ್ತ ಮೆರವಣಿಗೆಯು ಮುನ್ನಡೆಯುತ್ತಿತ್ತು. ಮೆರವಣಿಗೆಯ ಉದ್ದಕ್ಕೂ ಅಲ್ಲಲ್ಲಿ 10 ಮಂದಿ ಕೂಗುತ್ತಿದ್ದ ಘೋಷಣೆಗಳಿಗೆ 100 ಮಂದಿ ಬಗೆ ಬಗೆಯ ಧಿಕ್ಕಾರಗಳನ್ನು ಹಾಕುತ್ತಾ ದೊಡ್ಡ ಧ್ವನಿಯಲ್ಲಿ ಕೂಗುತ್ತಿದ್ದರು. ಘೋಷಣೆ: ಹೊಡಿರಪ್ಪ ಹೊಡಿರಿ, ಜನರು ಚಪ್ಪಲಿಲಿ ಹೊಡಿರಿ, ಉಗಿರಪ್ಪ ಉಗಿರಿ, ಕ್ಯಾಕರಿಸಿ ಉಗಿರಿ, ಸತ್ರು ಸತ್ರು, ಶಾಸಕರೆಲ್ಲ ಸತ್ರು, ಸರ್ಕಾರವಂತೆ ಸರ್ಕಾರ, ಇವ್ರಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಇವ್ರವ್ವಂದಂತೆ ಕಾನೂನು, ತಾಯಿ ಗಂಡ ಅಂತ ಹೇಳಿ ಮುಂದೆ ಒಬ್ಬ ರಾಜಕಾರಣಿ ಹೆಸರನ್ನ ಹೇಳುತ್ತಿದ್ದರು. ಆಗ ಜನರೆಲ್ಲ ಧಿಕ್ಕಾರ, ಲೋಫರ್, ರಾಜಕಾರಣಿ ಹೆಸರು ಧಿಕ್ಕಾರ. ಮೆರವಣಿಗೆಯ ಉದ್ದಕ್ಕೂ ಈ ರೀತಿಯಲ್ಲಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ತಾಲೂಕು ಕಚೇರಿಯ ಬಳಿಗೆ ಬಂದರು. ಮೇಲ್ಕಂಡ ಪ್ರಸಂಗದಲ್ಲಿ ಕರ್ನಾಟಕದ ಮತ್ತು ತಮಿಳುನಾಡಿನ ರಾಜಕಾರಣಿಗಳ ಹೆಸರನ್ನು ಬಹಿರಂಗವಾಗಿ ಉಚ್ಚರಿಸಿ ಧಿಕ್ಕಾರ ಹಾಕುತ್ತಾ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಅಧಿಕಾರಸ್ಥ ರಾಜಕಾರಣಿಗಳನ್ನು ಶ್ರೀಸಾಮಾನ್ಯನೊಬ್ಬ ನೇರವಾಗಿ ಬೈಯುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಅದರಿಂದ ಬೈದವರಿಗೆ ಒಂದಲ್ಲ ಒಂದು ಬಗೆಯ ಅಪಾಯ ಎದುರಾಗುತ್ತದೆ. ವ್ಯಕ್ತಿಯು ತಾನು ಏಕಾಂಗಿಯಾಗಿದ್ದಾಗ ಬೈಯಲು ಆಗದಿದ್ದುದನ್ನು ಈಗ ಇತರರ ಜೊತೆ ಗುಂಪುಗೂಡಿ ಮಾಡುತ್ತಿದ್ದಾನೆ. ಈ ರೀತಿ ಶ್ರೀಸಾಮಾನ್ಯರು ತಮ್ಮ ವ್ಯಕ್ತಿತ್ವದ ಒಂದು ಕೊರತೆಯನ್ನು ಗುಂಪಿನಲ್ಲಿ ಬೈಯುವುದರ ಮೂಲಕ ನೀಗಿಸಿಕೊಂಡಿದ್ದಾರೆ. ಪ್ರಸಂಗ 16. ಹಳ್ಳಿಗಾಡಿನ ಪ್ರದೇಶದಲ್ಲಿ ಒಂದು ವಿಸ್ತಾರವಾದ ಬಯಲು. ಆಡು, ಕುರಿ, ಎಮ್ಮೆ ಮತ್ತು ದನಗಳನ್ನು ಅನೇಕರು ಮೇಯಲು ಬಿಟ್ಟು ಅಲ್ಲಲ್ಲಿ ಕುಳಿತಿದ್ದಾರೆ. ಕಾಲ ಸಂಜೆ 5 ಗಂಟೆ. ಇಬ್ಬರು ರೈತರು ಮಾತನಾಡುತ್ತಾ ಒಂದೆಡೆ ಕುಳಿತಿದ್ದಾರೆ. ಆ ಸಮಯದಲ್ಲಿ ದಪ್ಪ ದಪ್ಪ ಹನಿಗಳನ್ನು ಚೆಲ್ಲುತ್ತಾ ಸುರಿಯಲು ತೊಡಗಿದ ಮಳೆಯು ಕೆಲವೇ ಗಳಿಗೆಗಳಲ್ಲಿ ನಿಂತು ಹೋದ್ದನ್ನು ಕಂಡು ಒಬ್ಬ ರೈತ ಮತ್ತೊಬ್ಬನೊಡನೆ ತನ್ನ ಮನದ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಅನೇಕ ಬಗೆಯಾದ ಲೈಂಗಿಕ ಬೈಗುಳಗಳಿಂದ ಮಳೆಯನ್ನು ಬೈಯುತ್ತಾನೆ. ರೈತ 1: ಉಯ್ತಿರು ಚಂದ ನೋಡು, ಹಿಂಗೆ ಅಲ್ಲ, ಇದ್ರ ಗೇಮೇ ಅಲ್ಲ. ಇನ್ನೊಬ್ಬ ರೈತ: ಮೂಕನಣ್ಣ, ಬೊಡ್ಡಿದು ಊದ್ರೆ ಒಂದೇ ಸಮ ಊದು ಊದು ಹಾಳು ಮಾಡಿಬಿಡ್ತದೆ, ಇಲ್ಲದೆ ಆದ್ರೆ ಹಿಂಗೆ ಉಯ್ದೆ ಹೊಂಟೋಯ್ತದೆ. ಈ ರೀತಿ ಅವರಿಬ್ಬರ ಮಾತುಕತೆಯಲ್ಲಿ ಬೈಗುಳದ ನುಡಿಗಳು ಬಳಕೆಯಾಗುತ್ತಿದ್ದವು. ಈ ಪ್ರಸಂಗದಲ್ಲಿ ಬಳಕೆಯಾಗಿರುವ ಬೈಗುಳದ ನುಡಿಗಳು
ಹಳ್ಳಿಗಾಡಿನ ಜನರ ಮಾತುಕತೆಯಲ್ಲಿ ಕಾಮದ ನಂಟಿನ ಪದಗಳು ಯಾವ ಹಿಂಜರಿಕೆಯೂ ಇಲ್ಲದೆ ಬಳಕೆಯಾಗುವ ಬಗೆಯನ್ನು ಸೂಚಿಸುತ್ತವೆ. ಬೇಸಾಯದ ಕೆಲಸದಲ್ಲಿ ಮಳೆಯ ನೀರಿನ ಕೊರತೆ ಇಲ್ಲವೇ ಅದರ ಹೆಚ್ಚಳದಿಂದ ನೇರವಾಗಿ ಪರಿಣಾಮವನ್ನು ಅನುಭವಿಸುವ ಬೇಸಾಯಗಾರರು ತಮ್ಮ ಭಾವನೆಯನ್ನು ಬೈಗುಳದ ನುಡಿಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಹಳ್ಳಿಗಾಡಿನ ಜನತೆ ತಮ್ಮ ತೀವ್ರತರವಾದ ಭಾವನೆಗಳನ್ನು ಹೊರಹಾಕುವಾಗ ಕಾಮದ ನಂಟಿನ ಪದಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಒಟ್ಟಾರೆಯಾಗಿ ಇದುವರೆಗೆ ನಾನು ನಿರೂಪಿಸಿರುವ 15 ಬೈಗುಳದ ಪ್ರಸಂಗಗಳಂತೆಯೇ ಇಲ್ಲವೇ ಇವಕ್ಕಿಂತ ಬೇರೆ ಬೇರೆ ಬಗೆಯಲ್ಲಿರುವ ಬೈಯುವಿಕೆಯ 100 ಪ್ರಸಂಗಗಳನ್ನು ನೀವೆಲ್ಲರೂ ನಮ್ಮ ನಿತ್ಯ ಜೀವನದ ವ್ಯವಹಾರಗಳು ನಡೆಯುವ ಕುಟುಂಬದ ನೆಲೆ, ದುಡಿಯುವ ನೆಲೆ ಮತ್ತು ಸಾರ್ವಜನಿಕ ನೆಲೆಗಳಲ್ಲಿ ಕಾಣುತ್ತಿರುತ್ತೇವೆ. ಬೈಗುಳ ಬಳಕೆಯಾಗುವುದಕ್ಕೆ ಗೊತ್ತುಪಡಿಸಿದ ಕಾಲವಾಗಲಿ ಇಲ್ಲವೇ ಜಾಗವಾಗಲಿ ಇಲ್ಲ. ಜನರ ದಿನನಿತ್ಯದ ವ್ಯವಹಾರಗಳಲ್ಲಿ ಅಡ್ಡಿ, ಆತಂಕ, ಅಡಚಣೆಗಳು ಉಂಟಾದಾಗ, ದೇಹಕ್ಕೆ ಪೆಟ್ಟು ಬಿದ್ದಾಗ, ಒಡವೆ, ವಸ್ತು, ಆಸ್ತಿಪಾಸ್ತಿಗಳಿಗೆ ಹಾನಿಯುಂಟಾದಾಗ, ವ್ಯಕ್ತಿಯ ಸಾಮಾಜಿಕ ಅಂತಸ್ತಿಗೆ ಅಪಮಾನ ಉಂಟಾದಾಗ ಮತ್ತು ಇನ್ನಿತರ ಕಾರಣಗಳಿಂದಾಗಿ ವ್ಯಕ್ತಿಯ ಮೈಮನಕ್ಕೆ ಘಾಸಿ ಉಂಟಾದಾಗ ಬೈಯುವಿಕೆಯು ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ನಾವೇಕೆ ಬೈಯುತ್ತೇವೆ ಎಂಬುದನ್ನು ಈ ಕೆಳಕಂಡಂತೆ ವಿವರಿಸಿಕೊಳ್ಳಬಹುದು. 1. ಮನದಲ್ಲಿ ಮೂಡುವ ಹತಾಶೆ, ಕೋಪ, ಸಂಕಟ, ನೋವು, ಅಸೂಯೆ, ಹೊಟ್ಟೆ ಕಿಚ್ಚಿನ ಭಾವನೆಗಳನ್ನು ಹೊರಹಾಕುವುದಕ್ಕಾಗಿ ಬೈಯುತ್ತೇವೆ. 2. ಇತರರ ವರ್ತನೆಗಳನ್ನು ನಮ್ಮ ಇಚ್ಛೆಗೆ ತಕ್ಕಂತೆ ಹತೋಟಿಯಲ್ಲಿಡುವುದಕ್ಕಾಗಿ ಬೈಯುತ್ತೇವೆ. 3. ಇತರರಿಂದ ಅಡಚಣೆ ಇಲ್ಲವೇ ಹಾನಿಯುಂಟಾಗದಂತೆ ತಡೆಗಟ್ಟುವುದಕ್ಕಾಗಿ ಬೈಯುತ್ತೇವೆ. 4. ಇತರರ ಜೊತೆ ಹೊಂದಿರುವ ಒಲವು, ನಲಿವನ್ನು ತೋರಿಸುವುದಕ್ಕಾಗಿ ಬೈಯುತ್ತೇವೆ. 5. ಇತರರ ಆಕ್ರಮಣ ಇಲ್ಲವೇ ಹಲ್ಲೆಯಿಂದ ಪಾರಾಗುವುದಕ್ಕಾಗಿ ಬೈಯುತ್ತೇವೆ. 6. ಎದುರಾಳಿಯನ್ನು ಕೀಳಾಗಿ ಕಾಣುವುದು ಇಲ್ಲವೇ ಅಪಮಾನಗೊಳಿಸುವುದಕ್ಕಾಗಿ ಬೈಯುತ್ತೇವೆ. 7. ಕಣ್ಣ ಮುಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಆಚರಣೆಗಳನ್ನು ಮತ್ತು ಜನಸಮುದಾಯದ ನಡೆನುಡಿಗಳನ್ನು ಹೊರಹೆಚ್ಚಿ ನೋಡುವಾಗ ಬೈಯುತ್ತೇವೆ. 8. ನಮ್ಮ ನಡೆನುಡಿಯಲ್ಲಿನ ತಪ್ಪುಗಳಿಂದಾಗಿ ಕಷ್ಟ ನಷ್ಟಗಳಿಗೆ ಒಳಗಾದಾಗ ನಮ್ಮನ್ನು ನಾವೇ ಬೈದುಕೊಳ್ಳುತ್ತೇವೆ. 9. ಇತರರ ನಡೆನುಡಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಸರಿಪಡಿಸುವುದಕ್ಕಾಗಿ ಬೈಯುತ್ತೇವೆ. ಬೈಯುವಿಕೆಯಿಂದ 2 ಬಗೆಯ ಪರಿಣಾಮಗಳು ಉಂಟಾಗುತ್ತವೆ. 1. ಜಗತ್ತಿನ ಬಗ್ಗೆ ನಮ್ಮ ಭಾವನೆಗಳನ್ನು ಹೊರಹಾಕಲು ಅವಕಾಶವಾಗುತ್ತದೆ. 2. ಇತರರು ಈ ಜಗತ್ತಿನ ಬಗ್ಗೆ ವ್ಯಕ್ತಪಡಿಸುವ ಭಾವನೆಗಳನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ಅವಕಾಶವಾಗುತ್ತದೆ. ಜಗತ್ತಿನ ಬಗ್ಗೆ ಎಂದರೆ ನಮ್ಮ ಬದುಕನ್ನು ಒಳಗೊಂಡಂತೆ ಜಗತ್ತಿನ ಜನಸಮುದಾಯದ ವ್ಯವಹಾರಗಳ ಮತ್ತು ಆಗುಹೋಗುಗಳ ಬಗ್ಗೆ ನಾವು ಮಾಡುವ ಪ್ರತಿಕ್ರಿಯೆ ಮತ್ತು ತಳೆಯುವ ನಿಲುವು. ಬೈಗುಳದ ನುಡಿಗಳು ನಮ್ಮ ಭಾವನೆಗಳನ್ನು ತೀವ್ರತರವಾದ ರೀತಿಯಲ್ಲಿ ಪ್ರಕಟಿಸುವಂತೆ ಮತ್ತು ಬೈಯುವವರ ಹಾಗೂ ಬೈಸಿಕೊಳ್ಳುವವರ ಮೈಮನದ ಮೇಲೆ ಪರಿಣಾಮವನ್ನು ಬೀರುವಂತೆ ಬೈಗುಳವಲ್ಲದ ಸಾಮಾನ್ಯ ನುಡಿಗಳು ಬೀರಲಾರವು. ಆದ್ದರಿಂದ ನಮ್ಮ ಭಾವನೆಗಳನ್ನು ಹೊರಹಾಕುವುದಕ್ಕೆ ಮತ್ತು ಇತರರ ಭಾವನೆಗಳನ್ನು ಗ್ರಹಿಸುವುದಕ್ಕೆ ಬೈಗುಳದ ನುಡಿಯು ಒಂದು ಉಪಕರಣವಾಗಿದೆ.